ನಿನ್ನನ್ನು ನೋಯಿಸಿದವರು, ನಿನ್ನನ್ನು ಅಳಿಸಿದವರು, ನಿನ್ನ ಹೃದಯವನ್ನು ಮುರಿದವರು ಎಂದಿಗೂ ಕೂಡ ಸುಖವಾಗಿ ಇರುತ್ತಾರೆ ಎಂದು ಎಂದಿಗೂ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡ. ಯಾರು ಏನನ್ನ ಮಾಡುತ್ತಾರೆಯೋ ಅವರಿಗೆ ಅದನ್ನೇ ಶ್ರೀಕೃಷ್ಣ ಪರಮಾತ್ಮನು ಕರುಣಿಸಿ ಇರುತ್ತಾನೆ ಎನ್ನುವುದನ್ನು ಮರೆಯಲೇಬೇಡ. ಹಾಗಾಗಿಯೇ ಹೇಳುವುದು, ಒಬ್ಬರಿಗೆ ಆದರೆ ಒಳ್ಳೆಯದನ್ನು ಮಾಡಿ ಕೆಟ್ಟದ್ದನ್ನು ಯಾರಿಗೂ ಕೂಡ ಮಾಡುವುದಕ್ಕೆ ಹೋಗಲೇಬೇಡಿ ಎಂದು. ಜೀವನ ಅಷ್ಟು ಸರಳ ಅಲ್ಲ, ಜೀವನ ಅಷ್ಟು ಅನ್ಯಾಯವೂ ಕೂಡ ಅಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಒಂದು ದಿನ ಬಂದೇ ಬರುತ್ತದೆ. ಅವರು ಮಾಡಿದ್ದಾನೆ, ಇವರು ಅನುಭವಿಸಿದ್ದಾನೆ. ಖಂಡಿತವಾಗಿಯೂ ಕೂಡ ಜೀವನ ಎನ್ನುವುದು ಒಳ್ಳೆಯ ಅನುಭವವನ್ನು ನೀಡೇ ನೀಡುತ್ತದೆ. ಪ್ರಪಂಚದಲ್ಲಿ ಇರುವಂತಹ ಯಾವ ವಿಶ್ವವಿದ್ಯಾಲಯವೂ ಕೂಡ ಕಲಿಸಲು ಆಗದೇ ಇರುವಂತಹ ವಿದ್ಯೆಯನ್ನು, ಆ ಅನುಭವವನ್ನು ನಮ್ಮ ಜೀವನ ಎನ್ನುವುದು ನಮಗೆ ನೀಡುತ್ತದೆ. ಅದು ತಕ್ಷಣ ಆಗದೇ ಇರಬಹುದು, ಆದರೆ ಖಚಿತವಾಗಿಯೂ ಕೂಡ ಹಾಗೆ ಆಗುತ್ತದೆ. ಆದರೆ ಈ ವಿಶ್ವದಲ್ಲಿ ಒಂದು ಅದ್ಭುತವಾಗಿರುವಂತಹ ನಿಯಮ ಇದೆ. ಅದು ಕಾಣಿಸುವುದೇ ಇಲ್ಲ, ಆದರೆ ಅದು ತಪ್ಪದೇ ಕೆಲಸವನ್ನು ಮಾಡುತ್ತಾ ಇರುತ್ತದೆ. ಅದೇ ಕರ್ಮದ ನಿಯಮ. ಕರ್ಮವನ್ನು ಯಾವ ರೀತಿಯಾಗಿ ನೀವು ಮಾಡುತ್ತೀರಿಯೋ ಅದೇ ರೀತಿಯಾಗಿರುವಂತಹ ಪ್ರತಿಫಲವನ್ನು, ಆ ಒಂದು ಅನುಭವವನ್ನು ನೀವು ಪಡೆಯಬೇಕಾಗುತ್ತದೆ. ಇದು ಪ್ರತಿಕಾರ ಅಲ್ಲವೇ ಅಲ್ಲ, ಇದು ಕೋಪದ ಫಲವೂ ಕೂಡ ಅಲ್ಲ, ಇದು ಕೇವಲ ನ್ಯಾಯ ಮಾತ್ರ. ನೀನು ಯಾರಿಗಾದರೂ ಕೂಡ ನೋವು ಕೊಟ್ಟರೆ ಆ ನೋವು ಗಾಳಿಯಲ್ಲಿ ಕರಗುವುದಿಲ್ಲ. ಅದು ಎಲ್ಲೂ ಒಂದು ದಿನ ಸೇರಿಯೇ ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ಯಾರಿಗೂ ಕೂಡ ಅನ್ಯಾಯವನ್ನು, ಮೋಸವನ್ನು, ವಂಚನೆಯನ್ನು ಮಾಡುವುದಕ್ಕೆ ನೋಡಲೇಬೇಡ. ನೀನು ಮಾಡಿರುವ ಮೋಸಕ್ಕೆ ಕಾಲವೇ ಸರಿಯಾದ ಉತ್ತರವನ್ನು ನಿನಗೆ ನಿನ್ನ ಜೀವನದಲ್ಲಿ ಕೊಟ್ಟೇ ಕೊಡುತ್ತದೆ. ಒಂದು ಸಮಯದವರೆಗೆ ಕಾಯುತ್ತಾ ಇದೆ ಮತ್ತು ಸರಿಯಾದ ಸಮಯ ಬಂದಾಗ ಅದೇ ನೋವು ಅದೇ ರೂಪದಲ್ಲಿ, ಅದೇ ತೀವ್ರತೆಯಲ್ಲಿ ಮತ್ತೆ ಹಿಂತಿರುಗಿ ಬರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನೋವು ಎಷ್ಟೇ ಇದ್ದರೂ ಕೂಡ ಎಲ್ಲವನ್ನ ಸಹಿಸಿಕೋ, ಮುಂದೆ ಒಂದು ದಿನ ಬಂದೇ ಬರುತ್ತದೆ. ಕೆಲವು ಜನ ತಮ್ಮ ಜೀವನದಲ್ಲಿ ತುಂಬಾ ಸಂತೋಷವಾಗಿ ಇರುವಂತೆ ಕಾಣಿಸುತ್ತಾರೆ. ಅವರು ನಿಮ್ಮನ್ನು ನೋಯಿಸಿದರೂ ಕೂಡ ಅವರಿಗೆ ಏನೂ ಕೂಡ ಆಗುವುದೇ ಇಲ್ಲ ಎಂದು ಅನಿಸಬಹುದು, ಆದರೆ ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಅವರು ಮುಂದೆ ಬರುವುದಕ್ಕೆ ಪ್ರಯತ್ನವನ್ನು ಪಡುತ್ತಾ ಇರುತ್ತಾರೆ. ಅವರು ಎಲ್ಲರ ಎದುರಿಗೆ ನಗುತ್ತಾ ಇರುತ್ತಾರೆ. ಅವರು ಮನಸ್ಸಲ್ಲಿಯೇ ನೋವನ್ನು ಅನುಭವಿಸುತ್ತಾರೆ. ನಿನ್ನ ನೋವಿನಲ್ಲಿ ಉಳಿದಂತೆ ಕಾಣಬಹುದು. ಆಗ ನಿನ್ನ ಮನಸ್ಸು ಕೇಳುತ್ತದೆ, ಇದು ನ್ಯಾಯವೇ? ನಾನು ತಪ್ಪೇನೂ ಮಾಡಿಲ್ಲ, ಆದರೆ ಏಕೆ ನನಗೆ ಮಾತ್ರ ಇಷ್ಟು ನೋವು ಎಂದು. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಒಂದಲ್ಲ ಒಂದು ಒಳ್ಳೆಯದಾಗಲಿ ಕೆಟ್ಟದ್ದೇ ಆಗಲಿ ಏನೇ ನಡೆಯಬೇಕು ಅನ್ನುವುದೇ ಆದರೆ ಅದಕ್ಕೆ ಕಾಲ, ಸಮಯ ಎನ್ನುವುದು ತೆಗೆದುಕೊಳ್ಳುತ್ತದೆ. ಆ ಸಮಯ ಎನ್ನುವುದು ಬಂದಾಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಏನು ಆಗಬೇಕು, ಏನು ಆಗಬಾರದು ಎನ್ನುವುದನ್ನು ಕಾಲವೇ ನಿರ್ಧಾರವನ್ನು ಮಾಡುತ್ತದೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನಿಮ್ಮ ಪಾಡಿಗೆ ನೀವಿದ್ದು ಕೇವಲ ಮುಂದುವರಿಯುವುದನ್ನು ನೋಡಬೇಕು. ನಿನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲವೆಂದು ನೀನು ದುಃಖವನ್ನು ಪಡುವುದಕ್ಕೆ ಹೋಗಲೇಬೇಡ. ನಿನ್ನ ಸತ್ಯತೆ ಮತ್ತು ನಿನ್ನ ಪ್ರಯತ್ನಗಳನ್ನು ಕಾಲವೇ ಒಂದು ದಿನ ಎಲ್ಲರಿಗೂ ಕೂಡ ಪರಿಚಯವನ್ನು ಮಾಡುತ್ತದೆ. ನೀನು ಕೇವಲ ನಿನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡು. ಬಲಗೈ ಮಾಡಿರುವ ದಾನ ಎಡಗೈಗೆ ತಿಳಿಯದಂತೆ ಇರಲಿ. ಪ್ರತಿಫಲದ ನಿರೀಕ್ಷೆ ಇಲ್ಲದೆ ನೀನು ಮಾಡುವ ಪುಟ್ಟ ಸಹಾಯವೂ ಕೂಡ ಬ್ರಹ್ಮಾಂಡದ ಶಕ್ತಿಯನ್ನು ನಿನ್ನ ಪರವಾಗಿ ನಿಲ್ಲಿಸುತ್ತದೆ. ಗೌರವಕ್ಕಾಗಿ ಕೆಲಸವನ್ನು ಮಾಡಬೇಡ, ಆತ್ಮತೃಪ್ತಿಗಾಗಿ ಬದುಕುವುದನ್ನು ಕಲಿ. ಆತ್ಮತೃಪ್ತಿಯಿಂದ ಜೀವಿಸುವುದನ್ನು ಕಲಿ. ಆಗ ಎಲ್ಲವೂ ಕೂಡ ಶುದ್ಧತೆಯನ್ನು ಪಡೆದುಕೊಳ್ಳುತ್ತದೆ. ಈ ಶರೀರವು ಕೇವಲ ಮಣ್ಣಿನಿಂದ ಆಗಿರುವಂತಹ ಒಂದು ವಾಹನ ಅಷ್ಟೇ. ಇದರೊಳಗೆ ಕುಳಿತು ಬದುಕನ್ನು ನಡೆಸುತ್ತಿರುವ ಅಸಲಿ ಚಾಲಕನೇ ಆತ್ಮ. ಕಣ್ಣಿಗೆ ಕಾಣುವ ಲೌಕಿಕ ಆಕರ್ಷಣೆಗಳನ್ನು ನೋಡಿ ಮರುಳಾಗಬೇಡ. ನಿನ್ನೊಳಗೆ ಇರುವಂತಹ ಆ ದೈವಿಕ ಚೈತನ್ಯವನ್ನು ಗುರುತಿಸುವುದೇ ನಿಜವಾದ ಜ್ಞಾನ. ಜ್ಞಾನವನ್ನು ಸಂಪಾದನೆ ಮಾಡಿಕೋ. ಇಂದ್ರಿಯಗಳು ನೀಡುವಂತಹ ಲೌಕಿಕ ಸುಖಗಳು ಆರಂಭದಲ್ಲಿ ಅಮೃತದಂತೆ ಕಂಡರೂ ಕೂಡ ಕೊನೆಯಲ್ಲಿ ವಿಷವಾಗಿ ಪರಿಣಮಿಸುತ್ತದೆ. ಬಾಹ್ಯ ಪ್ರಪಂಚದ ವಸ್ತುಗಳಲ್ಲಿ ನೆಮ್ಮದಿಯನ್ನು ಹುಡುಕುವುದನ್ನು ನಿಲ್ಲಿಸು. ನಿನ್ನ ಅಂತರಾತ್ಮದಲ್ಲಿ ನನ್ನನ್ನು ದರ್ಶಿಸು. ಅಲ್ಲಿ ಸಿಗುವ ಆಧ್ಯಾತ್ಮಿಕ ಆನಂದವೇ ಶಾಶ್ವತ
ಶಾಶ್ವತವಾದದ್ದು ಎನ್ನುವುದನ್ನು ಮರೆಯಬೇಡ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಮುಖವಾಡ ಧರಿಸಿದ ಜನರ ನಡುವೆ ಯಾರು ನೈಜ ಮತ್ತು ಯಾರು ನಕಲಿ ಎಂದು ಯೋಚಿಸುತ್ತಾ ಸಮಯವನ್ನ ಕಳೆಯಬೇಡ. ನಿನಗೆ ಮೋಸ ಮಾಡಿದವರನ್ನ ಕಾಲವೇ ನೋಡಿಕೊಳ್ಳುತ್ತದೆ. ನೀನು ಕೇವಲ ನಿನ್ನ ನಿಷ್ಕಲ್ಮಶವಾಗಿರುವಂತಹ ಮನಸ್ಸನ್ನ ಕಾಪಾಡಿಕೋ. ನಿನ್ನ ಒಳ್ಳೆಯತನಕ್ಕೆ ಎಂದಿಗೂ ಕೂಡ ಸೋಲು ಇಲ್ಲ ಎನ್ನುವುದನ್ನು ಎಂದಿಗೂ ಮರೆಯಲೇಬೇಡ. ಇನ್ನೊಬ್ಬರ ಮೆಚ್ಚುಗೆಗಾಗಿ ನಿನ್ನ ಮೂಲವಾಗಿರುವಂತಹ ಸ್ವಭಾವವನ್ನು ಕಳೆದುಕೊಳ್ಳಬೇಡ. ಜಗತ್ತಿಗೆ ನೀನು ಸಾಬೀತುಪಡಿಸಬೇಕಾದದ್ದು ಏನೂ ಕೂಡ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನಿಗೆ ನಿನ್ನ ಪ್ರಾಮಾಣಿಕತೆ ಒಂದೇ ಸಾಕು. ಅದನ್ನು ಮಾತ್ರ ನೀನು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದುವರಿಯುವುದನ್ನು ನೋಡಬೇಕು. ಜೀವನದಲ್ಲಿ ಪ್ರತಿ ಅವಕಾಶವನ್ನು ಬಳಸಿಕೊಳ್ಳಿ, ಆದರೆ ಯಾವುದೇ ಕಾರಣಕ್ಕೂ ಕೂಡ ಮತ್ತೊಬ್ಬರ ಪರಿಸ್ಥಿತಿ ಮತ್ತು ಅಸಹಾಯಕತೆಯನ್ನು ಎಂದಿಗೂ ಕೂಡ ಅವಕಾಶವಾಗಿ ಬಳಸಿಕೊಳ್ಳಬೇಡಿ. ಜೀವನದಲ್ಲಿ ಸಹಾಯ ಮಾಡಿದವರನ್ನೇ ದೂರ ಮಾಡಬೇಡಿ. ಆ ದೇವರು ಸಹ ದೂರವಾಗುವುದು ಸಹಜ, ಏಕೆಂದರೆ ದೇವರು ಯಾರ ರೂಪದಲ್ಲಾದರೂ ಕೂಡ ಬರಬಹುದು. ಇದು ನಿಜವಾಗಿ ಇರುವಂತಹ ಮಾತು. ಒಂದು ಸಣ್ಣ ತಪ್ಪು, ಒಂದು ಸರಿಯಾದ ದಾರಿಯನ್ನು, ಒಂದು ಕೆಟ್ಟ ಅನುಭವ, ಒಂದು ಸರಿಯಾದ ಪಾಠವನ್ನು, ಒಂದು ಮಧುರವಾಗಿರುವಂತಹ ಸಂಬಂಧಗಳು, ಒಂದು ಸುಂದರವಾಗಿರುವಂತಹ ಬಾಳನ್ನು ಕಲ್ಪಿಸಿಕೊಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಮನುಷ್ಯನಿಂದ ಪೆಟ್ಟು ತಿಂದ ಕಲ್ಲು ಸುಂದರವಾಗಿ ಇರುವಂತಹ ಮೂರ್ತಿಯಾಗುತ್ತದೆ, ಆದರೆ ಮನುಷ್ಯನಿಂದ ಮನುಷ್ಯನ ಮನಸ್ಸಿಗೆ ಬಿದ್ದಂತಹ ಪೆಟ್ಟು ಮನುಷ್ಯನನ್ನು ಕಲ್ಲಾಗಿಸಿ ಬಿಡುತ್ತದೆ. ಕಷ್ಟಪಟ್ಟು ದುಡಿದವನಿಗೆ ಮಾತ್ರ ಹಣದ ಬೆಲೆ ಗೊತ್ತಾಗಿ ಇರುತ್ತದೆ. ಇಷ್ಟಪಟ್ಟು ಪ್ರೀತಿಸಿದವನಿಗೆ ಮಾತ್ರ ಪ್ರೀತಿಯ ಬೆಲೆ ತಿಳಿಯುತ್ತದೆ. ಯಾವ ವ್ಯಕ್ತಿ ತನ್ನ ಸ್ವಾಭಿಮಾನವನ್ನು ಲೆಕ್ಕಿಸದೆ ನಿನಗಾಗಿ ಪದೇ ಪದೇ ಹಂಬಲಿಸುತ್ತಾನೆಯೋ ಅಂತಹ ವ್ಯಕ್ತಿಯನ್ನು ಎಂದಿಗೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ಆ ವ್ಯಕ್ತಿ ನಿಮಗಾಗಿ ತಮ್ಮ ಆತ್ಮಗೌರವವನ್ನು ಕೂಡ ಕಳೆದುಕೊಂಡು ಇರುತ್ತಾನೆ. ಅಂಥವರನ್ನು ಪಡೆದುಕೊಳ್ಳಬೇಕು ಅನ್ನುವುದೇ ಆದರೆ ನಿಮಗೂ ಕೂಡ ಯೋಗ್ಯತೆ ಎನ್ನುವುದು ಬೇಕು. ಸ್ವರ್ಗದಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸಾವು ಎನ್ನುವುದು ಇಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸುಳ್ಳು ಎನ್ನುವುದು ಇಲ್ಲ. ಜಗತ್ತಿನಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ನೆಮ್ಮದಿ ಎನ್ನುವುದು ಇಲ್ಲ. ಇವತ್ತಿನ ಎಲ್ಲ ಮನುಷ್ಯರಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಮನಃಶಾಂತಿ ಎನ್ನುವುದೇ ಇಲ್ಲದಂತೆ ಆಗಿದ್ದಾರೆ. ಮನಸ್ಸಿಗೆ ಮದವೇರಿದಾಗ ನಾವು ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ, ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದಂತಹ ಅದೆಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ಕಾಣಬಹುದು, ನೋಡಬಹುದು. ಭಗವಂತ ತಡ ಮಾಡಿದರೂ ಕೂಡ ನ್ಯಾಯವನ್ನೇ ಮಾಡುತ್ತಾನೆ ವಿನಃ ಅನ್ಯಾಯವನ್ನು ಯಾರಿಗೂ ಕೂಡ ಮಾಡುವುದಕ್ಕೆ ಹೋಗುವುದೇ ಇಲ್ಲ. ತಡ ಆಗುವುದರ ಹಿಂದೆ ಅದ್ಭುತವಾಗಿರುವಂತಹ ಕಥೆಗಳು ನಡೆಯುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಕೇವಲ ಕಾದು ನೋಡಿ, ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ನೀವು ಪ್ರಯತ್ನಿಸುವವರೆಗೂ ಕೂಡ ನಿಮ್ಮೊಳಗಿನ ಶಕ್ತಿಯ ಅರಿವು ಎನ್ನುವುದು ನಿಮಗೆ ಆಗುವುದೇ ಇಲ್ಲ. ಪ್ರಯತ್ನ ಎನ್ನುವುದು ನಿರಂತರವಾಗಿ ಇರಲಿ. ಒಂದು ವೇಳೆ ಮನುಷ್ಯ ತನ್ನ ನಿರೀಕ್ಷೆಗಳ ಮೇಲೆ ನಿರಂಕುಶವನ್ನು ಹಾಕಿ ತನ್ನ ವಿಚಾರಧಾರೆಗಳನ್ನು ಬೇರೆ ಯಾವುದೋ ವ್ಯಕ್ತಿಯ ಪರಿವರ್ತನೆಯ ಬದಲು ತನ್ನ ಅಂತರಂಗವನ್ನು ಪರಿವರ್ತನೆ ಮಾಡಿಕೊಂಡ ಪ್ರಯತ್ನವನ್ನು ಮಾಡಿದಾಗ ನಾವು ಸಂಬಂಧಗಳಲ್ಲಿ ಸಂತೋಷವನ್ನು ಹುಡುಕುವಲ್ಲಿ ಕಷ್ಟವೇ ಪಡಬೇಕಾಗಿಲ್ಲ. ಅರ್ಥಾತ್ ಸ್ವೀಕಾರದ ಮನೋಭಾವನೆಯೇ ಸಂಬಂಧದ ವಾಸ್ತವಿಕ ಅರ್ಥವಾಗುವುದು. ಯಾರು ಸಂಬಂಧಿಕರು, ಯಾರು ಸಂಬಂಧಿಕರು ಅಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಬೇಕಾಗುತ್ತದೆ. ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಕಾಣುತ್ತಾರೆ, ಆದರೆ ಯಾರು ನಮ್ಮವರು ಎನ್ನುವುದು ನಮಗೆ ಅರಿವಾಗುವುದು ಕೇವಲ ನಾವು ಕಷ್ಟದಲ್ಲಿ ಇದ್ದಾಗ ಮಾತ್ರ. ಕೆಲವರು ನಿಮ್ಮನ್ನು ಬಿಟ್ಟು ಹೋಗಬಹುದು, ಕೆಲವರು ನಿಮ್ಮ ಹೃದಯಕ್ಕೆ ನೋವನ್ನು ಕೊಡಬಹುದು, ಆದರೆ ಹೋಗಬೇಕಾದವರು ಹೋಗುತ್ತಾರೆ. ಉಳಿಯಬೇಕಾಗಿ ಇರುವವರು ಎಂದಿಗೂ ಕೂಡ ನಿನ್ನ ಜೊತೆಯಲ್ಲಿಯೇ ಇರುತ್ತಾರೆ. ಯಾರನ್ನೂ ಕೂಡ ಬಲವಂತವಾಗಿ ಹಿಡಿದುಕೊಳ್ಳಬೇಡ. ಪ್ರೀತಿ ಅಂದರೆ ಸ್ವಾರ್ಥವಲ್ಲ. ಅರ್ಥ ಮಾಡಿಕೊಂಡು ಮುಂದುವರಿಯಬೇಕಾಗಿರುವಂತಹ ಮನಸ್ಥಿತಿ ಎನ್ನುವುದನ್ನು ಮರೆಯಲೇಬೇಡ. ನಿಮಗೆ ತಡೆದುಕೊಳ್ಳಲು ಸಾಧ್ಯವಾಗದ ನೋವನ್ನು ಬೇರೆಯವರಿಗೆ ನೀಡಬೇಡಿ. ಇಂದು ನೀವು ಇತರರಿಗೆ ಏನು ಕೊಟ್ಟು ಇರುತ್ತೀರಿಯೋ ನಾಳೆ ನಿಮಗೆ ಅದೇ ರೀತಿಯಾಗಿರುವಂತಹ ಪ್ರತಿಫಲ ಎನ್ನುವುದು ಸಿಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಇದು ಪ್ರಕೃತಿಯ ನಿಯಮ. ನೀನು ಮಾಡುವ ಪ್ರತಿಯೊಂದು ಪ್ರೀತಿ, ದಯೆ ಮತ್ತು ಕರುಣೆ ಹೂವಿನ ಪರಿಮಳದಂತೆ ನಿನ್ನನ್ನೇ ಸುತ್ತಿಕೊಂಡು ಬಂದೇ ಬರುತ್ತದೆ. ಕೆಟ್ಟದ್ದನ್ನು ಕೆಟ್ಟತನದಿಂದ ಎದುರಿಸಬೇಡ. ನಿನ್ನ ಸಜ್ಜನಿಕೆಯೇ ನಿನ್ನ ದೊಡ್ಡ ಕವಚವಾಗಲಿ. ಕಾಲ ಎಲ್ಲವನ್ನೂ ಕೂಡ ಲೆಕ್ಕ ಇಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ.
ನಮ್ಮ ಆಲೋಚನೆಗಳು ಮತ್ತು ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇದ್ದರೆ ನಮ್ಮನ್ನೇ ನಾವೇ ಉದ್ಧಾರ ಮಾಡಿಕೊಳ್ಳಬಹುದು. ಅದೇ ಮನಸ್ಸು ನಿಯಂತ್ರಣ ತಪ್ಪಿದ್ದರೆ ಅದು ನಮಗೆ ಶತ್ರುವಿನಂತೆ ಪರಿವರ್ತನೆ ಮಾಡುತ್ತದೆ. ನಮ್ಮ ಬೆಳವಣಿಗೆ ನಮ್ಮ ಮನಸ್ಸೇ ಮೂಲ ಕಾರಣ ಎನ್ನುವುದನ್ನು ನಾವು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಬಾರದು. ನದಿಗಳು ಬಂದು ಸೇರಿದರೂ ಕೂಡ ಸಮುದ್ರವು ಹೇಗೆ ಸದಾ ಶಾಂತವಾಗಿ ಇರುತ್ತದೆಯೋ ಹಾಗೆಯೇ ಹೊರಗಿನ ಪ್ರಪಂಚ ಏರಿಳಿತಗಳು, ಲಾಭ ನಷ್ಟಗಳು ನಮ್ಮ ಮನಸ್ಸನ್ನು ತಲುಪಿದರೂ ಕೂಡ ನಾವು ಒಳಗಿನಿಂದ ಶಾಂತವಾಗಿ ಇರಬೇಕಾಗುತ್ತದೆ. ಹೊರಗಿನ ಗದ್ದಲ ನಮ್ಮ ಆಂತರಿಕ ನೆಮ್ಮದಿಯನ್ನು ಕೆಡುವುದಕ್ಕೆ ನಾವು ಬಿಡಲೇಬಾರದು. ಸ್ಥಿರತೆಯ ಮೌಲ್ಯ. ಜಗತ್ತಿನ ನಿಂದನೆ ಮತ್ತು ಸುದ್ದಿಗಳೆರಡೂ ಕ್ಷಣಿಕವಾದ ಗಾಳಿಯ ಅಲೆಗಳು. ಹೊಗಳಿಕೆಗೆ ಉಬ್ಬದೆ ಮತ್ತು ತೆಗಳಿಕೆಗೆ ಧೃತಿಗೆಡದೆ ಸಮಚಿತ್ತದ ಕಾಯುವಿಕೆ ಎನ್ನುವುದು ತುಂಬಾ ನಿಜವಾದ ಸಾಧನೆ ಇದ್ದಂತೆ. ಈ ಆಂತರಿಕವಾಗಿರುವಂತಹ ಸ್ಥಿರತೆಯೇ ಬದುಕಿನ ಅತ್ಯುನ್ನತವಾಗಿರುವಂತಹ ಆಧ್ಯಾತ್ಮಿಕ ಸ್ಥಿತಿ ಇದ್ದಂತೆ. ಇದನ್ನು ಅರಿತು ನಾವು ಜೀವನವನ್ನು ಮಾಡಬೇಕಾಗುತ್ತದೆ. ಯಾರೋ ನೋಡುತ್ತಿಲ್ಲವೆಂದು ತಪ್ಪು ಮಾಡಬೇಡ. ಕಾಲದ ಪ್ರತಿಯೊಂದು ಕ್ಷಣವೂ ಕೂಡ ಕರ್ಮಕ್ಕೆ ಸಾಕ್ಷಿಯಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ನೀನು ಬಿತ್ತಿದ ಬೀಜವೇ ನಿನಗೆ ಮರವಾಗಿ ಫಲ ನೀಡುತ್ತದೆ. ನೀನು ಮಾಡಿದ ಒಳ್ಳೆಯ ಕೆಲಸಗಳು ಒಂದು ದಿನ ನಿನ್ನ ಕಷ್ಟದ ಕಾಲಕ್ಕೆ ಶ್ರೀರಕ್ಷೆಯಾಗಿ ನಿಲ್ಲುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ನಿನ್ನಿಂದ ಆದರೆ ಒಳ್ಳೆಯದನ್ನು ಮಾಡಿ. ಇಂದ್ರಿಯಗಳು ಮತ್ತು ಇಂದ್ರಿಯ ವಿಷಯಗಳ ಸಂಪರ್ಕದಿಂದ ಸುಖ ಮತ್ತು ದುಃಖಗಳು ಉಂಟಾಗುತ್ತವೆ. ಅವು ಚಳಿಗಾಲ ಮತ್ತು ಬೇಸಿಗೆಯ ಋತುಗಳಂತೆ ಬಂದು ಹೋಗುತ್ತವೆ. ಅವು ಇಂದ್ರಿಯ ಗ್ರಹಿಕೆಯಿಂದ ಉಂಟಾಗುವುದು. ಆದ್ದರಿಂದ ಅವುಗಳಿಂದ ಅಲುಗಾಡದೆ ತಾಳ್ಮೆಯನ್ನು ವಹಿಸಿಕೊಳ್ಳುವುದು ಕಲಿಯಬೇಕಾಗಿರುವುದು ಒಳ್ಳೆಯದು ಎನ್ನುವುದನ್ನು ಮರೆಯಲೇಬೇಡ. ಅಂತರಂಗದ ಕುರುಕ್ಷೇತ್ರ ನಿಜವಾದ ಯುದ್ಧ ನಡೆಯುತ್ತಿರುವುದು ಹೊರಗೆ ಎಲ್ಲೂ ಕೂಡ ಅಲ್ಲ, ನಿನ್ನೊಳಗಿನ ಸದ್ಗುಣ ಮತ್ತು ತಾಮೋಗುಣಗಳ ನಡುವೆ. ವಿವೇಕವೆಂಬ ರಥದ ಮೇಲೆ ಜ್ಞಾನದ ಧನುಸ್ಸು ಏರಿ ನಿಂತಾಗ ನಿನ್ನೊಳಗಿನ ಕೃಷ್ಣನೇ ನಿನಗೆ ಮುಕ್ತಿಯ ದಾರಿಯನ್ನು ತೋರಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡ. ದುಃಖಗಳ ಮಧ್ಯೆಯೂ ಕೂಡ ಮನಸ್ಸಿನಲ್ಲಿ ಅಶಾಂತಿ ಉಂಟಾಗುವುದನ್ನು ನಾವು ಸುಖ ಬಂದಾಗ ಅತಿಯಾಗಿ ಉಲ್ಲಾಸದಿಂದ ಇರುವುದು ಹಾಗೂ ಆಸಕ್ತಿ, ಭಯ ಮತ್ತು ಕೋಪಗಳಿಂದ ಮುಕ್ತರಾಗಿ ಇರುವುದು ಸ್ಥಿರ ಬುದ್ಧಿಯ ಮಹರ್ಷ ಎಂದು ಕರೆಯಲ್ಪಡುತ್ತಾನೆ. ಜೀವನದಲ್ಲಿ ಏನೇ ಬಂದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ನಿನಗೆ ನಿನ್ನ ಕರ್ತವ್ಯವನ್ನು ನೆರವೇರಿಸುವ ಹಕ್ಕು ಇದೆ, ಆದರೆ ಅದರ ಫಲದ ಬಗ್ಗೆ ಹಕ್ಕು ಇಲ್ಲ. ನಿನ್ನ ಕ್ರಿಯೆಗಳ ಫಲಕ್ಕೆ ನೀನೇ ಕಾರಣ ಎಂದು ಎಂದೆಂದಿಗೂ ಕೂಡ ಭಾವಿಸಲೇಬೇಡ. ಹಾಗೆಯೇ ನಿನ್ನ ಕರ್ತವ್ಯವನ್ನು ಮಾಡದೆಯೇ ಇರಲೇಬೇಡ. ನಿನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡು. ನಟನೆಯ ಈ ಬದುಕಿನಲ್ಲಿ ನಾವು ಇನ್ನೊಬ್ಬರ ಮೆಚ್ಚುಗೆಗಾಗಿ ಬದುಕುವುದನ್ನು ನಿಲ್ಲಿಸಬೇಕು. ಕಷ್ಟ ಕಲಿಸಿದ್ದು ಕರ್ತವ್ಯದ ಹಾದಿಯನ್ನೇ ಹೊರತು ಪ್ರದರ್ಶನದ ಬದುಕು ಅಲ್ಲ. ನೀನು ಯಾರೆಂದು ಜಗತ್ತಿಗೆ ಸಾಬೀತುಪಡಿಸುವ ಅಗತ್ಯವಿಲ್ಲ. ನಿನ್ನ ಅಂತರಾತ್ಮಕ್ಕೆ ನೀನು ನಿಜವಾಗಿ ಇದ್ದರೆ ಅಷ್ಟೇ ಸಾಕಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಈ ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಬದಲಾವಣೆ ಎನ್ನುವುದು ಜಗತ್ತಿನ ನಿಯಮವಾಗಿದೆ. ಪ್ರೀತಿಯಲ್ಲಿ ಅಗಲಿಕೆ ಎನ್ನುವುದು ಕೊನೆಯಲ್ಲ, ಅದು ಆತ್ಮದ ಮತ್ತೊಂದು ಪರೀಕ್ಷೆ ಇದ್ದಂತೆ. ನಿಜವಾದ ಪ್ರೀತಿ ಎಂದಿಗೂ ಕೂಡ ಸಾಯುವುದೇ ಇಲ್ಲ. ವ್ಯಕ್ತಿಗಳು ದೂರವಾಗಬಹುದು, ಆದರೆ ಅವರು ನೀಡಿರುವಂತಹ ಶುದ್ಧ ಪ್ರೀತಿ ಮತ್ತು ನೆನಪುಗಳು ಹೃದಯದಲ್ಲಿ ಸದಾ ಜೀವಂತವಾಗಿ ಇರುತ್ತವೆ. ಅಗಲಿಕೆಯ ನೋವನ್ನು ಸಹಿಸಿಕೊಂಡು ಕರ್ತವ್ಯದ ಹಾದಿಯಲ್ಲಿ ಮುಂದೆ ಸಾಗುವುದೇ ಜೀವನ ಎನ್ನುವುದನ್ನು ಮರೆಯಲೇಬೇಡ. ಕರ್ಮದ ಕಾರ್ಯ ನೀನು ಮಾಡುತ್ತಾ ಮುಂದುವರಿ. ನಿನ್ನ ಕರ್ಮಕ್ಕೆ ಯಾವುದನ್ನು ಕರುಣಿಸಬೇಕು ಎನ್ನುವುದು ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿದಿದೆ. ಪ್ರಕೃತಿಯ ನಿಯಮದಂತೆ ನೀನು ಪ್ರಕೃತಿಗೆ ನೀ ಏನನ್ನು ನೀಡುತ್ತಾ ಇರುವೆಯೋ ಅದನ್ನೇ ಕೋಟಿ ಪಟ್ಟಾಗಿ ಮರಳಿ ಪಡೆಯುತ್ತೀಯ. ನಿನ್ನ ಮಾತು, ಕೃತಿ ಮತ್ತು ಆಲೋಚನೆಗಳು ಶುದ್ಧವಾಗಿ ಇರಲಿ. ಶ್ರೀಕೃಷ್ಣ ನ್ಯಾಯಾಲಯದಲ್ಲಿ ಎಂದಿಗೂ ಕೂಡ ತಪ್ಪು ತೀರ್ಪು ಎನ್ನುವುದು ಬರುವುದೇ ಇಲ್ಲ. ಸ್ವಯಂ ವಿಶ್ವಾಸದ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಸ್ವಾರ್ಥ ನಿನ್ನ ಸೋಲಿಗೆ ಕಾರಣ, ನಿನ್ನ ಶತ್ರುವಲ್ಲ. ಬದಲಾಗಿ ನೀನೇ ನಿನ್ನ ಮೇಲೆಯೇ ನಿನಗೆ ಇರುವಂತಹ ಅಪನಂಬಿಕೆ. ಅಸಾಧ್ಯವಾದದ್ದನ್ನು ಕೂಡ ಸಾಧಿಸುವ ಮೊದಲು ಅದು ಸಾಧ್ಯನಾ ಎಂಬ ನಂಬಿಕೆ ನಿನ್ನಲ್ಲಿ ಇರಬೇಕು. ಸಾಧ್ಯ ಎಂದು ನಿನ್ನಲ್ಲಿ ನಂಬಿಕೆ ಇದ್ದಾಗ ಅಸಾಧ್ಯವಾದದ್ದನ್ನು ಕೂಡ ನಾವು ಸಾಧಿಸಿ ತೋರಿಸಬಹುದು ಎನ್ನುವುದನ್ನು ಮರೆಯಲೇಬೇಡ. ಬೇರೆಯವರ ಯಶಸ್ಸನ್ನು ನೋಡಿ ನಿಮ್ಮ ಜೀವನವನ್ನು ಕೀಳಾಗಿ ಕಾಣಬೇಡಿ. ಕೃಷ್ಣ ಎಲ್ಲರಿಗೂ ಕೂಡ ಬೇರೆ ಬೇರೆ ಸಮಯದಲ್ಲಿ
ಅದೃಷ್ಟವನ್ನು ನೀಡುತ್ತಾನೆ. ಹೂವುಗಳು ಅರಳಲು ಅದರದ್ದೇ ಆದಂತಹ ಸಮಯ ಬೇಕು. ನಿಮ್ಮ ಸಮಯವೂ ಕೂಡ ಬಂದೇ ಬರುತ್ತದೆ. ಅಲ್ಲಿಯವರೆಗೆ ತಾಳ್ಮೆ ಎನ್ನುವುದು, ಸಮಾಧಾನ ಎನ್ನುವುದು ನಿಮ್ಮಲ್ಲಿ ಇರಬೇಕಾಗುತ್ತದೆ. ನಾವು ಮಾಡುವ ಪೂಜೆಗಿಂತ ನಾವು ಪಡುವ ತಾಳ್ಮೆ ದೇವರಿಗೆ ಹೆಚ್ಚು ಪ್ರೀತಿ. ಪ್ರತಿಯೊಂದು ಉಸಿರು ಆತನ ದಯೆ ಎಂದು ಅರಿತವರಿಗೆ ಬದುಕಿನ ಯಾವುದೇ ಕೊರತೆ ಎನ್ನುವುದು ನೋವು ನೀಡುವುದೇ ಇಲ್ಲ. ಇರುವ ಸ್ಥಿತಿಯಲ್ಲಿಯೇ ಇರುವುದನ್ನು ಹಂಚಿ ಬದುಕುವುದನ್ನು ನಾವು ನೋಡಬೇಕು. ಮೋಸ ಮಾಡಿ ಸಂಪಾದನೆ ಮಾಡಿದ ಹಣದಲ್ಲಿ ಸ್ವಲ್ಪ ಹಣ ಪುಣ್ಯದ ಕಾರ್ಯಕ್ಕೆ ವಿನಿಯೋಗ ಮಾಡಿದರೆ ಆ ಪುಣ್ಯದ ಫಲ ಎನ್ನುವುದು ಮೋಸ ಹೋದವರಿಗೆ ಸೇರುತ್ತದೆಯೇ ಹೊರತು ಮೋಸ ಮಾಡಿದವರಿಗೆ ಅಲ್ಲ. ಮೋಸ ಮಾಡಿದವರಿಗೆ ಪಾಪದ ಫಲ ಎನ್ನುವುದು ಕಟ್ಟಿಟ್ಟ ಬುತ್ತಿ ಎನ್ನುವುದನ್ನು ಮರೆಯಲೇಬೇಡಿ. ಕೋಪದಲ್ಲಿ ಮಾತನಾಡಬಾರದು. ಅದೇ ರೀತಿ ದುಃಖದ ಸಮಯದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ಖುಷಿಯಲ್ಲಿ ಮಾತು ಕೊಡಬಾರದು. ಸಂತೋಷದ ಸಮಯದಲ್ಲಿ ನಾವು ನಡೆದು ಬಂದ ದಾರಿಯನ್ನು ಎಂದಿಗೂ ಕೂಡ ಮರೆಯಲೇಬಾರದು. ನಮಗೆ ಆಶ್ರಯವನ್ನು ಕೊಟ್ಟಿರುವವರಿಗೆ ಎಂದಿಗೂ ಕೂಡ ಮರೆಯಲೇಬಾರದು. ಎಂತಹ ದೊಡ್ಡ ಸ್ಥಾನಕ್ಕೆ ನಾವು ಏರಿದರೂ ಕೂಡ ಮೊದಲು ಬಂದಿರುವಂತಹ ದಾರಿಯನ್ನು ಮರೆಯಲೇಬಾರದು. ಪರಿಸ್ಥಿತಿಯನ್ನು ಬದಲಿಸು ಎಂದು ದೇವರಲ್ಲಿ ಬೇಡಿಕೊಳ್ಳುವುದಕ್ಕಿಂತ ಈ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿಯನ್ನು ಕೊಡು ಎಂದು ಕೇಳು. ಭಗವಂತ ನಿನಗೆ ಕಷ್ಟಗಳನ್ನು ಕೊಡುತ್ತಿರುವುದು ನಿನ್ನನ್ನು ಮುರಿಯುವುದಕ್ಕೆ ಅಲ್ಲ, ನಿನ್ನನ್ನು ಗಟ್ಟಿಗೊಳಿಸುವುದಕ್ಕೆ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡು. ಪುಸ್ತಕದಲ್ಲಿ ಇರುವಂತಹ ಗೀತೆ ಓದಲಿಕ್ಕೆ, ಆದರೆ ಜೀವನದಲ್ಲಿ ನಡೆಯುವಂತಹ ಘಟನೆಗಳೇ ದೇವರು ನಿನಗೆ ಬರೆದ ನಿಜವಾದ ಗೀತೆ. ಪ್ರತಿ ಸಂಕಷ್ಟದಲ್ಲಿಯೂ ಕೂಡ ಒಂದು ಅಧ್ಯಾಯವೆಂದು ಭಾವಿಸಿ ಎದುರಿಸಿ ನೀನೇ ವಿಜಯಶಾಲಿ ಆಗು. ಆಗ ಖಂಡಿತವಾಗಿಯೂ ಕೂಡ ನಿನ್ನ ಜೀವನ ಎನ್ನುವುದು ಬದಲಾವಣೆಯನ್ನು ಕಂಡೇ ಕಾಣುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ನಿನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡು. ಜೀವನದಲ್ಲಿ ಏನು ಮಾಡಬೇಕು ಎನ್ನುವುದು ರಾಮಾಯಣ ಹೇಳಿಕೊಡುತ್ತದೆ. ಏನು ಮಾಡಬಾರದು ಅನ್ನುವುದನ್ನು ಮಹಾಭಾರತ ಹೇಳಿಕೊಡುತ್ತದೆ. ಹೇಗೆ ಬದುಕಬೇಕು ಅನ್ನುವುದನ್ನು ಭಗವದ್ಗೀತೆ ಹೇಳಿಕೊಡುತ್ತದೆ. ನೀನು ಇವುಗಳನ್ನು ಕಿವಿಯಲ್ಲಿ ಇಟ್ಟು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು, ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಅಭಿಪ್ರಾಯಗಳ ಮೂಲಕ ಯಾರನ್ನೂ ಕೂಡ ಬದಲಿಸಲು ಸಾಧ್ಯವೇ ಇಲ್ಲ. ಸ್ವತಃ ಅನುಭವವಾದಾಗ ಮಾತ್ರ ಮನುಷ್ಯ ಎನ್ನುವವನು ಬದಲಾವಣೆಯನ್ನು ಕಾಣುತ್ತಾನೆ. ಭಗವಂತನನ್ನು ನಾವು ನೆನಪು ಮಾಡಿಕೊಳ್ಳಬೇಕು ಅಂದರೆ ಅದು ಭಗವಂತ ನಮ್ಮನ್ನು ನೆನಪಿಸಿಕೊಂಡರೆ ಮಾತ್ರ ಸಾಧ್ಯ. ಭಗವಂತನ ಅನುಮತಿ ಇಲ್ಲ ಅಂದರೆ ನಾವು ಉಸಿರಾಡುವ ಶ್ವಾಸ ಕೂಡ ನಮ್ಮಲ್ಲಿ ಇರುವುದಿಲ್ಲ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡ. ಯಾವುದಕ್ಕಾಗಿ ಚಿಂತನೆಯನ್ನು ಮಾಡುತ್ತೀಯಾ? ಯಾವುದಕ್ಕಾಗಿ ಭಯ ಪಡುವುದಕ್ಕೆ ಹೋಗುತ್ತೀಯಾ? ಏನಾಗುತ್ತದೆಯೋ ಎಂದು ಯೋಚಿಸುತ್ತಾ ಕಾಲಹರಣವನ್ನು ಮಾಡಬೇಡ. ಮೇಲೊಬ್ಬ ಇರುವವನು ನಿನ್ನನ್ನು ಕಾಯಲು. ನಿನ್ನ ಕೆಲಸಗಳನ್ನು ಪೂರ್ಣ ಶ್ರದ್ಧೆಯಿಂದ ಮಾಡು. ಏನೇ ಆದರೂ ಕೂಡ ನಿನ್ನ ಒಳಿತಿಗಾಗಿಯೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಒಂದು ದಿನ ಜೀವನ ಮರಣವನ್ನು ಕೇಳಿತು. ಏಕೆ ಜನ ನನ್ನನ್ನು ಪ್ರೀತಿಸುತ್ತಾರೆ ಆದರೆ ನಿನ್ನನ್ನು ದ್ವೇಷಿಸುತ್ತಾರೆ ಎಂದು ಪ್ರಶ್ನಿಸಿತು. ಮರಣ ಉತ್ತರಿಸಿತು, ಏಕೆಂದರೆ ನೀನು ಸುಂದರವಾಗಿರುವಂತಹ ಸುಳ್ಳು, ಆದರೆ ನಾನು ಕಹಿಯಾದ ಸತ್ಯ. ಜನಕ್ಕೆ ಸತ್ಯಕ್ಕಿಂತಲೂ ಕೂಡ ಸುಳ್ಳಿನ ಮೇಲೆ ಪ್ರೀತಿ ಎನ್ನುವುದು ಹೆಚ್ಚಾಗಿಯೇ ಇರುತ್ತದೆ ಎಂದು. ವಿದ್ಯೆಯನ್ನು ಸೋಲಿಸುವ ಅಸ್ತ್ರ ಪ್ರಪಂಚದಲ್ಲಿ ಯಾವುದೂ ಕೂಡ ಇಲ್ಲ. ಹೆತ್ತವರ ಆಶೀರ್ವಾದ ಮೀರಿರುವಂತಹ ಶಕ್ತಿ ಸೃಷ್ಟಿಯಲ್ಲಿಯೇ ಇಲ್ಲ. ವಿದ್ಯೆಯನ್ನು ಕಲಿತು ನೋಡು, ಹೆತ್ತವರಿಗೆ ತಲೆಬಾಗಿ ನೋಡು. ಇವೆರಡೂ ಕೂಡ ಜೀವನದ ಪಾಠ ಎನ್ನುವುದನ್ನು ಅರಿತು ಜೀವನವನ್ನು ಮಾಡಿ ನೋಡು. ನೀನು ಯಾವುದೇ ಸೇಡನ್ನು ತೀರಿಸಿಕೊಳ್ಳುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಕೇವಲ ಒಂದು ಹೆಜ್ಜೆ ಹಿಂದೆ ಇಟ್ಟು ಕಾದು ನೋಡಬೇಕು ಅಷ್ಟೇ. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕೂಡ ಕಾಲಕ್ರಮೇಣವಾಗಿ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಅದೃಷ್ಟಶಾಲಿ ವ್ಯಕ್ತಿ ಆಗಿದ್ದರೆ ಇದನ್ನೆಲ್ಲವೂ ಕೂಡ ನಿನ್ನ ಕಣ್ಣಾರೆಯೇ ನೀನು ಕಣ್ಣು ತುಂಬಿಕೊಳ್ಳುತ್ತೀಯ ಎನ್ನುವುದನ್ನು ಮರೆಯಲೇಬೇಡ. ಕ್ಷಮಿಸು ಎಂಬ ಶಬ್ದ ತಪ್ಪು ಮಾಡಿದಾಗ ಕೇಳಬಹುದು ಹೊರತು ವಿಶ್ವಾಸ ದ್ರೋಹವನ್ನು ಮಾಡಿದ ಸಂದರ್ಭಗಳಲ್ಲಿ ಅಲ್ಲ. ಜೀವನದಲ್ಲಿ ಬರುವ ಪ್ರತಿಯೊಂದು ನೋವು ಕೂಡ ಪಾಠವನ್ನು ಕಲಿಸಿದರೆ ಪ್ರತಿಯೊಂದು ಪಾಠವೂ ಕೂಡ ವ್ಯಕ್ತಿಯ ಜೀವನವನ್ನು ಬದಲಿಸಿಕೊಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಅನುಭವ ಇಲ್ಲದ ಜ್ಞಾನವೆಂದರೆ ಪಾತ್ರೆ ಇಲ್ಲದವನಿಗೆ ನೀರು ಸಿಕ್ಕಂತೆ. ನೀವು ಎಷ್ಟೇ ಜ್ಞಾನಿಗಳಾಗಿದ್ದರೂ ಕೂಡ ಸರಿ, ಅನುಭವ ಇಲ್ಲ ಅಂದರೆ ಜ್ಞಾನಕ್ಕೆ ಸಾಸಿವೆ ಕಾಳಷ್ಟು ಸಹ ಬೆಲೆ ಇರುವುದೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಅನುಭವ ಮತ್ತು
ಜ್ಞಾನ ಎರಡೂ ಕೂಡ ಸಮಾನವಾಗಿ ಇರಬೇಕಾಗುತ್ತದೆ. ಆಗಿದ್ದಾಗ ಮಾತ್ರ ಜೀವನದಲ್ಲಿ ನೀವು ಪರಿಪೂರ್ಣತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗಿ ಇರಲಿಲ್ಲ, ಕೃಷ್ಣ ಎನ್ನುವವನೇ ಕಂಸನಿಗೆ ಇಷ್ಟವಾಗಿ ಇರಲಿಲ್ಲ ಎಂದಾದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇನೆ ಅಂದರೆ ಅಲ್ಲಿ ಅರ್ಥ ಎಲ್ಲಿದೆ ಹೇಳಿ? ಉರಿವ ದೀಪ ಮನೆಗೆ ಬೆಳಕು ನೀಡಬೇಕೇ ಹೊರತಾಗಿ ಮನೆಯನ್ನು ಸುಡಬಾರದು. ಮಾತು ಮಾನವರನ್ನ ಗೆಲ್ಲಬೇಕೇ ಹೊರತಾಗಿ ಮನಸ್ಸನ್ನು ಸುಡಬಾರದು. ನಮಗೆ ಜಗತ್ತು ಅನಿವಾರ್ಯವಾಗಬೇಕೇ ಹೊರತು ಜಗತ್ತಿಗೆ ನಾವು ಅನಿವಾರ್ಯ ಆಗಲೇಬಾರದು ಎಂದು ಈ ಒಂದು ಸತ್ಯವನ್ನು ಅರಿತ ತಕ್ಷಣ ಮನುಷ್ಯನ ಅಹಂಕಾರ ಎನ್ನುವುದು ಕಡಿಮೆಯಾಗುತ್ತಾ ಹೋಗಬೇಕು. ಜೀವನದಲ್ಲಿ ಯಾರನ್ನೂ ಕೂಡ ಯಾರು ಉದ್ಧಾರ ಮಾಡುವುದಕ್ಕೆ ಆಗುವುದೇ ಇಲ್ಲ, ಯಾರು ಯಾರನ್ನೂ ಕೂಡ ಹಾಳು ಮಾಡುವುದಕ್ಕೂ ಕೂಡ ಆಗುವುದೇ ಇಲ್ಲ. ಅವರವರ ಯೋಚನೆ ಅವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗಿರುತ್ತದೆ ಎನ್ನುವುದನ್ನು ನಾವು ಎಂದಿಗೂ ಕೂಡ ಮರೆಯಲೇಬಾರದು. ಪ್ರೀತಿಯನ್ನು ಪ್ರೀತಿಸು, ಅವರು ನಿನಗೆ ಬಲವನ್ನು ತುಂಬುತ್ತಾರೆ. ಅದೇ ರೀತಿ ಶತ್ರುವನ್ನು ಗೌರವಿಸು, ಅವರು ನಿಮಗೆ ಬದುಕಲು ಛಲವನ್ನು ಕಲಿಸುತ್ತಾರೆ. ಇದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡು. ಯಾರು ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದ ನಂತರವೂ ಕೂಡ ನಮ್ಮನ್ನು ನೋಯಿಸುವವರೋ ಅವರು ಎಂದಿಗೂ ಕೂಡ ನಮ್ಮವರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅಂಥವರನ್ನು ಬಯಸುವುದಕ್ಕಿಂತ ಬದಿಗೆ ತಳ್ಳಿ ಬಿಡುವುದೇ ಸರಿ. ಇದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಲೇಬೇಕು. ಹಣ ಇಲ್ಲದವನು ಬಡವನಲ್ಲ, ಮುಖದ ಮೇಲೆ ನಗು ಇಲ್ಲದೆ ಇರುವವನು ನಿಜವಾದ ಬಡವ. ಸಂತೋಷಕ್ಕೆ ಕೋಟಿ ಕೊಟ್ಟರೂ ಕೂಡ ನಾವು ಖರೀದಿ ಮಾಡಬೇಕು ಅಂತ ಏನೂ ಕೂಡ ಇಲ್ಲ. ಹಿತವಾದ 4 ಮಾತುಗಳನ್ನು ಆಡಿ ಮುಖದ ಮೇಲೆ ಒಂದು ಮುಗುಳ್ನಗೆ ತಂದರೆ ಸಾಕು, ಅಂದಿನ ದಿನ ಪೂರ್ತಿ ಸಂತೋಷದಿಂದ ನಾವು ಇರುತ್ತೇವೆ. ಈ ಸತ್ಯವನ್ನು ಅರಿತು ನಾವು ಜೀವನವನ್ನು ಮಾಡುವುದನ್ನು ನೋಡಬೇಕು. ಗಂಗೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ಪಾಪ ಕಳೆದು ಹೋಗುವುದೇ ಇಲ್ಲ. ಮನಸ್ಸಿನಲ್ಲಿ ಹುಟ್ಟುವ ಕೆಟ್ಟ ಆಲೋಚನೆಗಳು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದರೆ ನೀನು ಯಾವ ಗಂಗೆಯಲ್ಲಿ ಸ್ನಾನವನ್ನು ಮಾಡಿದರೂ ಕೂಡ ಅದು ನಿನ್ನ ಉಪಯೋಗಕ್ಕೆ ಬರುವುದೇ ಇಲ್ಲ. ಈ ಸತ್ಯವನ್ನು ಅರಿತು ನಾವು ಜೀವನವನ್ನು ಮಾಡಬೇಕಾಗಿರುತ್ತದೆ. ಹತ್ತಿಯಂತೆ ಇರಬೇಡಿ, ಜನ ಹೊಸೆದು ಬಿಡುತ್ತಾರೆ. ಮುಳ್ಳಿನಂತೆ ಇರಿ, ಆಗ ಜನ ತುಳಿಯುವುದು ಇರಲಿ ಮುಟ್ಟುವುದಕ್ಕೂ ಕೂಡ ಹಿಂಜರಿಯುತ್ತಾರೆ. ಎಲ್ಲಿ ಹೇಗೆ ಇರಬೇಕು, ಹೇಗೆ ವರ್ತನೆಯನ್ನು ಮಾಡಬೇಕು ಎನ್ನುವುದನ್ನು ಕೂಡ ನಾವು ಇಂದಿನ ಪರಿಸ್ಥಿತಿಗಳಲ್ಲಿ ತಿಳಿದು ಜೀವನವನ್ನು ಮಾಡಬೇಕಾಗಿರುವುದು ಅವಶ್ಯಕತೆ ಇದೆ. ನಿಮ್ಮ ಎಲ್ಲ ಯೋಜನೆಗಳು ಸಫಲತೆಯನ್ನು ಕಾಣಲಿ ಎಂದು ಹರಿಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.